ಹಲೋ. ಬೈ ದ ವೇ ನಾನು ನೆನ್ನೆನೇ ಹೇಳಿದ್ದೆ ನಿಮ್ಗೆಲ್ಲರಿಗೂ ಒಂದೊಂದು ಡೈಲಿ ಹೆಲ್ತ್ ಟಿಪ್ಸ್ ಕೊಡ್ತೀನಿ ಅಂತ. ನಾನಿವತ್ತು ಹೆಲ್ತ್ ಟಿಪ್ಸಲ್ಲಿ ಫಸ್ಟ್ ಟಾಪಿಕ್ ನಾನು ಹೇಳ್ತಾ ಇರೋದು ನೀರಿನ ಬಗ್ಗೆ. ನೀರು ನನ್ನ ಬಾಡಿಗೆ ಎಷ್ಟು ಮುಖ್ಯ, ಎಷ್ಟು ಅವಶ್ಯಕತೆ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ನಮ್ಮ ಬಾಡಿಲಿ 206 ಬೋನ್ಸ್ ಇದೆ. ಅದಕ್ಕೇ ನಮಗೆ 22% ಅಷ್ಟು ನೀರು ಬೇಕಾಗುತ್ತೆ. ಹಂಗಿದ್ರೆ ನಾವು ಡೈಲಿ ಎಷ್ಟು ನೀರು ಕುಡಿಬೇಕು? ಸೊ ಇವಾಗ ನಿಮ್ಮ ವೆಯ್ಟ್ನ ಚೆಕ್ ಮಾಡ್ಕೊಳ್ಳಿ. 20 kgಗೆ 1 ಲೀಟ್ರಷ್ಟು ನೀರು ಕೊಡಬೇಕಾಗುತ್ತೆ. ಬೈ ದ ವೇ, ಇವಾಗ ನೀವೇನಾದರೂ ಎಕ್ಸಾಂಪಲ್ 60 kg ಇದ್ದೀರಾ ಅಂದರೆ ಡೈಲಿ ನೀವು 3 ಲೀಟ್ರಷ್ಟು ನಿಮ್ಮ ಬಾಡಿಗೆ ನೀರು ಕೊಡಬೇಕಾಗುತ್ತೆ. ನನ್ನ ಬಾಡಿಗೆ 83% ಅಷ್ಟು ವೇಸ್ಟ್ನ ನೀರು ಕುಡಿಯೋದ್ರಿಂದ ಈಚೆ ಆಗುತ್ತೆ. ನನ್ನ ಬಾಡಿಗೆ ನ್ಯೂಟ್ರಿಯೆಂಟ್ಸು, ಆಕ್ಸಿಜನ್ಸು ಅದನ್ನೆಲ್ಲ ಸಪ್ಲೈ ಮಾಡುವಂಥ ಕೆಲಸ ಮಾಡುತ್ತೆ ಕುಡಿಯೋವಂಥ ನೀರು. ನನ್ನ ಬಾಡಿ ಟೆಂಪರೇಚರ್ನ ಬ್ಯಾಲೆನ್ಸ್ ಆಗಿಡೋದಕ್ಕೂ ಸಪೋರ್ಟ್ ಮಾಡುತ್ತೆ. ಆಮೇಲೆ ಇನ್ನೊಂದು, ನಾವೇನೇ ಫುಡ್ ತಿಂದ್ರೂ ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡೋದನ್ನೇ ನಾವು ಕುಡಿಯೋವಂಥ ನೀರು. ಇವಾಗ ನಾನು ನೀರೇ ಕುಡ್ದಿಲ್ಲ ಅಂದರೆ ನನ್ನ ಬಾಡಿಲಿ ಕ್ಯಾಲರೀಸ್ ಜಾಸ್ತಿ ಆಗಿ ನಾನು ಮತ್ತೆ ಅಲ್ಲಿಂದ ವೆಯ್ಟ್ ಜಾಸ್ತಿ ಆಗ್ತೀನಿ. ಮತ್ತು ಕಿಡ್ನಿ ಸ್ಟೋನ್ಸ್ ಆಗ್ತಾ ಇದೆ. ನಾನು ನೀರು ಕುಡಿದಲ್ಲೇ ಇರೋದ್ರಿಂದನೇ ಕಿಡ್ನಿ ಸ್ಟೋನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು ನಮ್ಮ ಮೂಡ್ನ ಒಂದೇ ಸ್ಟೇಬಲ್ ಆಗಿರೋದಕ್ಕೆ ನಂಗೆ ನೀರು ಕುಡಿಯೋಕ್ಕೆ ಮರ್ತೋಗ್ತಾ ಇದೆ ಅಂದರೆ ನಿಮ್ಮ ಫೋನಲ್ಲಿ ಅಲಾರಾಮ್ ಇಟ್ಕೊಳ್ಳಿ. 1 ಅವರ್ಗೆ ಒಂದ್ಸಲ ಅಲಾರಾಮ್ ಇಟ್ಕೊಂಡು ನೀರು ಕುಡಿಯೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇದಿಷ್ಟು ನೀರಿನ ಬಗ್ಗೆ ನೋಡ್ಕೊಳ್ಳಿ. ಡೈಲಿ ನೀವೆಷ್ಟು ನೀರು ಕುಡಿಬೇಕು, ಈಸಿಯಾಗಿ ಅಲಾರಾಮ್ ಸೆಟ್ ಮಾಡ್ಕೊಳ್ಳಿ. ಡೈಲಿ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.